ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ದಿವಸ ಆಯಿತು. ಆ್ಯಕ್ಚುಲಿ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಲ್ಲೇ ಒಂದು ಕೊಳ್ತೋದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಅದ್ರ ಕೆಲಸನ ಫಿನಿಷ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟಿಗೆ ಎಲ್ಲದಕ್ಕೂ ನೀರು ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮನಿ ಪ್ಲ್ಯಾಂಟು. ಇದೇನಂದ್ರೆ ಮಕ್ಕಳು ಒಂದು ಸ್ವಲ್ಪ ಜಾಸ್ತಿ ಇದನ್ನು ಟಚ್ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಕೆಳಗಡೆನೇ ಇದೆ ಅಲ್ವಾ, ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನ ಟಚ್ ಮಾಡೋದಲ್ಲದೆ ಅದರಲ್ಲಿರೋ ಎಲೆಗಳನ್ನೆಲ್ಲ ಏನಂದರೆ ನೈಲ್ಸಲ್ಲಿ ಈ ಥರ ಕಟ್ ಮಾಡೋದೆಲ್ಲ ಮಾಡ್ತಾರೆ. ಆ್ಯಂಡ್ ಅದು ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು. ಆ್ಯಂಡ್ ಹೊಸದಾಗಿ ಪ್ಲ್ಯಾಂಟ್ಸ್ ಎಲ್ಲ ಬರ್ತಾ ಇತ್ತು. ಇವರು ಅದನ್ನೆಲ್ಲ ಕಿತ್ತು ಹಾಕಿದ್ದಾರೆ. ಸೊ ಅದು ಕಿತ್ತಾಕಿ ಎಲ್ಲ ಬಾಡೋಗಿತ್ತು. ಸೊ ಅದನ್ನೆಲ್ಲ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವನ್ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಡೋದಕ್ಕೆ ಆಸೆ ಇತ್ತು. ಬಟ್ ಈ ಮಕ್ಕಳು ಅದನ್ನ ಸರ್ವೈವ್ ಆಗೋದಕ್ಕೆ ಬಿಡೋದಿಲ್ಲ, ಅದಕ್ಕೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅಷ್ಟೊಂದೇನು ಇಟ್ಕೊಂಡಿಲ್ಲ. ಇದು ಮೂರು ಅದು ಗ್ರೋತ್ ಆಗ್ತಾ ಇಲ್ಲ ಅಂತೇಳಿ ಹೊರಗಡೆನೇ ಇಟ್ಟಿದ್ದೆ. ಆ್ಯಂಡ್ ಇವಾಗ ಏನಂದರೆ ನಾವು ಊರಿಗೆ ಈ ಸಲ ಒಂದು ಸ್ವಲ್ಪ ಜಾಸ್ತಿ ಹೋಗಿದ್ವಲ್ಲ, ಹಾಗಾಗಿ ಅದನ್ನಷ್ಟು ಮೇಂಟೈನ್ ಮಾಡೋದಕ್ಕಾಗಿಲ್ಲ ನನಗೆ. ಸೊ ಅದರ ಲೀವ್ಸಲ್ಲೆಲ್ಲ ಈ ಥರ ತುಂಬ ಧೂಳು ಕೂತಿತ್ತು. ಸೊ ಅದನ್ನೆಲ್ಲ ಇವಾಗ ಒರೆಸ್ಬಿಟ್ಟು ತೆಗಿತಾ ಇದ್ದೀನಿ. ನಮ್ಮ ಕಡೆ ಆ್ಯಕ್ಚುಲಿ ಊರಲ್ಲೆಲ್ಲ ಡಸ್ಟ್ ಅಂದರೆ ಯಾವ ಥರ ಅಂದರೆ ಬ್ರೌನ್ ಕಲರಲ್ಲಿರುತ್ತೆ. ಬಟ್ ಇಲ್ಲೇನಂದರೆ ಡಸ್ಟ್ ಅಂದರೆ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಕಂಪ್ಲೀಟ್ ಪೊಲ್ಯೂಟೆಡ್ ಡಸ್ಟ್ ಅಂತಲೇ ಹೇಳ್ಬೋದು. ಇವನ್ ನಾನು ಒರೆಸ್ತಾ ಇರೋ ಕ್ಲೋತ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು, ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ 2 ಸೆಕೆಂಡಲ್ಲೇ. ಈ ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಏನಂದರೆ ಈಸಿಯಾಗಿ ಗ್ರೋ ಆಗಿಬಿಡುತ್ತೆ. ಬಟ್ ಅದಕ್ಕೇನಂದ್ರೆ ಒಂದು ಸ್ವಲ್ಪ ಸನ್ಲೈಟ್ ಬೇಕು. ಇಲ್ಲಿಟ್ರೂ ಅಷ್ಟೊಂದೇನು ಚೆನ್ನಾಗಿ ಸನ್ಲೈಟ್ ಬರೋದಿಲ್ಲ. ಹಾಗಾಗಿ ಇದು ತಂದಾಗಿಂದ ಇಷ್ಟರಲ್ಲೇ ಇದೆ. ಆ ಕಡೆ ಮೇಲೇನೂ ಹೋಗ್ತಾ ಇಲ್ಲ, ಈ ಕಡೆ ಕೆಳಗಡೆನೂ ಆಗ್ತಾ ಇಲ್ಲ ಅಂತ. ನೆಕ್ಸ್ಟ್ ಈ ಮನಿ ಪ್ಲ್ಯಾಂಟ್ಗಳನ್ನೆಲ್ಲ ಈ ಥರ ಒರೆಸೋದಕ್ಕಾಗೋದಿಲ್ಲ. ಅದು ಒಂದು ಸ್ವಲ್ಪ ಅದರ ಲೀವ್ಸೆಲ್ಲ ಒಂದು ಸ್ವಲ್ಪ ಡೆಲಿಕೇಟೆಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಅದನ್ನ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವನ್ ಪ್ಲ್ಯಾಂಟ್ಸ್ ಕೂಡ ವಾಶ್ ಮಾಡ್ತಾ ಇದ್ದರೆ ಅದೊಂದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ಸೊ ಹಾಗಾಗಿ ವಾಶ್ ಮಾಡೋಣ ಅಂತ ಹೇಳಿ ತಗೊಂಡೋಗ್ತಾ ಇದ್ದೀನಿ. ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಮನೇಲಿ ಇಡೋದ್ರಿಂದ ಮನೆ ಲುಕ್ಕೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಂದರೆ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಹಾಳಾಗೋಗ್ಬಿಡುತ್ತಲ್ಲ, ಆವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಇವಾಗ ಅಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ತರ್ತಾ ಇಲ್ಲ ಮೊದಲಿನ ಥರ. ಬಟ್ ಇಂಡೋರ್ ಪ್ಲ್ಯಾಂಟ್ಸಿಗಿಂತ ಜಾಸ್ತಿ ನನಗೆ ಔಟ್ಡೋರ್ ಪ್ಲ್ಯಾಂಟ್ಸ್ಗಳಿದೆ. ಗುಲಾಬಿದು, ಮಲ್ಲಿಗೆದು, ಆ ಥರ ಎಲ್ಲ ಪ್ಲ್ಯಾಂಟ್ಸ್ಗಳಿದ್ದಾವೆ. ಅವು ಒಂದು ಸ್ವಲ್ಪ ಚೆನ್ನಾಗೇ ಗ್ರೋ ಆಗುತ್ತೆ. ಹೊರಗಡೆ ಇರುತ್ತಲ್ಲ, ಬಿಸಿಲೆಲ್ಲ ಚೆನ್ನಾಗಿ ಬೀಳುತ್ತೆ ಹಾಗಾಗಿ. ಆಮೇಲೆ ನೋಡಿದಾಗ ಗೊತ್ತಾಯಿತು, ಅವರು ಎಲೆಗಳನ್ನ ಮಾತ್ರ ಅಲ್ಲ ಕಿತ್ತಿರೋದು, ಮಣ್ಣನ್ನ ಕೂಡ ತೆಗೆದಾಕಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಮನೇಲಿದ್ದಾಗ ಏನಂದರೆ ಮನೆ ಒಂದು ಸ್ವಲ್ಪ ಖಾಲಿಯಾಗಿರಬೇಕು. ಅಂದರೆ ಅವ್ರಿಗೆ ಓಡಾಡೋದಕ್ಕೆ ಒಂದು ಸ್ವಲ್ಪ ಜಾಗ ಬೇಕು. ಆ್ಯಂಡ್ ಆಟ ಆಡೋದಕ್ಕೂ ಒಂದು ಸ್ವಲ್ಪ ಜಾಗ ಬೇಕಲ್ವ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಆದಷ್ಟು ಹಾಲಲ್ಲಿ ಜಾಸ್ತಿ ಏನು ಇಟ್ಕೊಂಡಿಲ್ಲ. ಬಟ್ ನೆಸೆಸಿಟಿ ಇರೋದು ಬೇಕಾಗುತ್ತಲ್ಲ, ಅದನ್ನು ಮಾತ್ರ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ಲ್ಯಾಂಟ್ಸ್ನೆಲ್ಲ ಅದರ ಪ್ಲೇಸಲ್ಲೇ ಇಟ್ಟು ನೆಕ್ಸ್ಟು ಮನೇಲಿ ಒಂದು ಸ್ವಲ್ಪ ಇಲ್ಲಿ ಲೈಟಾಗಿ ಒಂದು ಸ್ವಲ್ಪ ವರ್ಕ್ ಮಾಡಿಸಿದ್ವಿ. ಸೊ ಹಾಗಾಗಿ ಅದರ ಡಸ್ಟ್ ಎಲ್ಲ ಬಿದ್ದಿತ್ತು. ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಏನಂದರೆ ಮನೆ ಒಂದು ಸ್ವಲ್ಪ ಕ್ಲೀನಾಗಿರಬೇಕು, ಇಲ್ಲಾಂದರೆ ನನಗೆ ಅದೇನೋ ಒಂಥರ ಅನಿಸ್ಬಿಡುತ್ತೆ, ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಕ್ಲೀನ್ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಮಕ್ಕಳಿದ್ದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರು ನಾವು ಹೇಳ್ದಂಗೆ ಕೇಳಲ್ಲಲ್ಲ. ಹಾಗಾಗಿ ಇಷ್ಟೆಲ್ಲ ಆಗೋತ್ತಿಗೆ ಅವಳು ಸ್ಕೂಲಿಂದ ಬರೋ ಟೈಮ್ ಕೂಡ ಆಗುತ್ತೆ. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಬರಬೇಕು ಇವಾಗ ಹೋಗಿ.
ಅವಳು ಯೂಶ್ವಲಾಗಿ ವ್ಯಾನಿಂದ ಇಳಿದ ತಕ್ಷಣ ಸ್ಟೆಪ್ಪಲ್ಲೇ ನನಗೆ ಸ್ಟೋರೀಸ್ ಎಲ್ಲ ಹೇಳ್ಕೊಂಡು ಬರ್ತಾಳೆ. ಸ್ಕೂಲಲ್ಲಿ ಏನಾಯಿತು, ಫ್ರೆಂಡ್ಸ್ ಏನಂದರು, ಮ್ಯಾಮ್ ಏನು ಹೇಳ್ಕೊಟ್ರು ಅದನ್ನೆಲ್ಲ ಹೇಳ್ತಾ ಬರ್ತಾಳೆ. ಇಲ್ಲಿಂದ ಆ್ಯಕ್ಚುಲಿ ನನಗೆ ಮೇನ್ ಟಾಸ್ಕ್ ಸ್ಟಾರ್ಟ್ ಆಗೋದು. ಅವಳಿಗೆ ಊಟ ಮಾಡಿಸ್ಬೇಕು, ಅವಳು ಊಟ ಮಾಡೋದಕ್ಕೆ ಕೇಳಲ್ಲ. ಕೊನೆಗೆ ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆ ಥರ ಹೆಂಗಾದ್ರೂ ಮಾಡಿ ಊಟ ಮಾಡಿಸ್ತೀನಿ. ನೆಕ್ಸ್ಟ್ ಇವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡೋ ಹೊತ್ತಿಗೆ ಮತ್ತೆ ಪ್ರಾಪ್ತಿ ಬರೋ ಟೈಮ್ ಆಗುತ್ತೆ. ಸೊ ನನಗೆ ಒಂದು 3 to 4 o'clock ತನಕ ನನಗೆ ಇದೇ ಆಗಿಬಿಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಅವಳಾಗೆ ತಿಂತಾಳೆ, ಬಟ್ ಊಟ ನಾವೇ ಮಾಡಿಸ್ಬೇಕು, ಇಲ್ಲಾಂದ್ರೆ ಅವಳು ಟೈಮ್ ವೇಸ್ಟ್ ಮಾಡ್ತಾಳೆ ಸುಮ್ಮನೆ. ನೆಕ್ಸ್ಟ್ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪ್ರಾಪ್ತಿ ಬಂದಳು, ಅವರಿಬ್ಬರನ್ನೂ ನಿದ್ದೆ ಮಾಡಿಸಿದೆ. ನೆಕ್ಸ್ಟ್ ಅವರಿಗೆ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಪ್ರಾಪ್ತಿಗೆ ಬಂದು ಈ ಥರ ಸ್ಯಾಂಡ್ವಿಚ್ಚು ದೆನ್ ಒಂದು ಸ್ವಲ್ಪ ಈ ಥರ ಫುಡ್ಡೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಪ್ರಾಗ್ಯನಿಗೆ ಆ ಥರ ಯಾವುದಿಲ್ಲ, ಅವಳಿಗೆ ಫ್ರೂಟ್ಸು ಆ ಥರ ಎಲ್ಲ ತುಂಬ ಇಷ್ಟ. ಸೊ ಸ್ಯಾಂಡ್ವಿಚ್ ಎಲ್ಲ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಅದು ಪ್ರಾಪ್ತಿ ಆಪ್ಷನಲ್ಲೇ ಆಗಿರುತ್ತೆ. ಪ್ರಾಗ್ಯ ಏನೇ ಇದ್ದರೂ ಫ್ರೂಟ್ಸ್ ಎಲ್ಲ ತೊಗೊಂಡು ಅವಳಾಗೆ ತಿಂತಾಳೆ, ಅವಳೇನು ಹೇಳೋದು ಕೇಳೋದಿಲ್ಲ. ಪ್ರಾಪ್ತಿಗೆ ಅದೇ ನಾವು ಫ್ರೂಟ್ಸ್ ತಿನ್ನೋದಕ್ಕೆ ಒಂದು ಸ್ವಲ್ಪ ಅಂದರೆ ತಿನ್ಸೋದಕ್ಕೆ ಒಂದು ಸ್ವಲ್ಪ ಕಷ್ಟಪಡಬೇಕು. ಸೊ ಹಾಗಾಗಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ಯಾಂಡ್ವಿಚ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಅವ್ರು ಎದ್ದೇಳೋಕ್ಕೆ ಮುಂಚೆ ನಾನು ಈವ್ನಿಂಗ್ ಟೀ ಜೊತೆಗೆ ಏನಾದರೂ ಕೆಲವೊಂದು ಸಲ ಸ್ನ್ಯಾಕ್ಸ್ ತಿಂತೀನಿ, ಇಲ್ಲಾಂದರೆ ಬರೀ ಟೀ ಒಂದು ಕುಡ್ಕೋತೀನಿ. ಬಿಕಾಸ್ ನನಗೆ ಅವರು ಎದ್ದ ನಂತರ ಅವರು ಟಿ ವಿ ಕೂಡ ನನಗೆ ನೋಡೋದಕ್ಕೆ ಬಿಡಲ್ಲ, ಅವರ ಆಪ್ಷನಲ್ಲಿ ಕಾರ್ಟೂನೇ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಮೀ ಟೈಮ್ ಅಂತ ಏನಾದರೂ ತೊಗೊಳೋದಿದ್ರೆ ಅದು ಅವರು ನಿದ್ದೆ ಮಾಡಿದ್ದಾಗ ಮಾತ್ರ. ಇವಾಗ ಒಂಚೂರು ನಾನು ಟೀ ಕುಡ್ಕೊಂಡು ಕೆಲವೊಂದು ಸಲ ಸ್ನ್ಯಾಕ್ಸ್ ತಿಂತೀನಿ, ಕೆಲವೊಂದು ಸಲ ಇಲ್ಲ. ಒಂದು ಸ್ವಲ್ಪ ನನ್ನ ಟೈಮ್ ನಾನು ಸ್ಪೆಂಡ್ ಮಾಡ್ಕೋತೀನಿ. ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ಅವ್ರು ಎದ್ಬಿಡ್ತಾರೆ, ಅಷ್ಟೇ ನನಗೆ ಟೈಮ್ ಸಿಗೋದು. ಕೆಲವೊಂದು ಸಲ ಹಾಫ್ ಆನ್ ಅವರು ಇಲ್ಲ, ನಾನೇನಾದರೂ ಇವಾಗ ಟೀ ಇಡ್ತಾ ಇದ್ದೀನಿ ಅಂದಾಗ ಆವಾಗಲೇ ಎದ್ಕೊಂಡು ಬರ್ತಾಳೆ ಪ್ರಾಗ್ಯ. ಸ್ಟಾರ್ಟಿಗಲ್ಲಿ ಪ್ರಾಗ್ಯ ಎದ್ದೇಳ್ತಾಳೆ, ಆಮೇಲೆ ಪ್ರಾಪ್ತಿನೇ ಎಬ್ಬಿಸ್ಬೇಕು, ಇಲ್ಲಾಂದರೆ ರಾತ್ರಿ ಅವಳು ನಿದ್ದೆ ಮಾಡೋದಿಲ್ಲ. ಬಟ್ ತಿನ್ನೋ ವಿಷಯದಲ್ಲಿ ಇವತ್ತು ಕೂಡ ಹಾಗೇನೆ, ಪ್ರಾಗ್ಯ ಸ್ಯಾಂಡ್ವಿಚ್ ತಿಂದಿಲ್ಲ, ಪ್ರಾಪ್ತಿ ತಿಂತಾಳೆ ಅವಳು. ಆ ಥರ ಫುಡ್ಡಲ್ಲಿ ಊಟದಲ್ಲಿ ಬಂದು ಕೆಲವೊಂದು ಸಲ ತಿನ್ನೋದಿಲ್ಲ, ಬಟ್ ಕೆಲವೊಂದು ಸಲ ತಿಂತಾಳೆ. ಅವಳು ಒಂದು ಸ್ವಲ್ಪ ದೊಡ್ಡ ಆಗಿದ್ದಾಳಲ್ಲ, ಪ್ರಾಗಿ ಒಂಚೂರು ಸಣ್ಣ ಇದ್ದಾಳೆ. ಇನ್ನು ಅವ್ರ ಸ್ನ್ಯಾಕ್ಸ್ ತಿನ್ನೋತ್ತಿಗೆ ನಂದು ಸ್ನ್ಯಾಕ್ಸ್ ಎಲ್ಲ ಆಗಿತ್ತಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಹೂವಿತ್ತು, ಮಲ್ಲಿಗೆ ಹೂ ತೊಗೊಬಂದಿದ್ದು ದೇವರಿಗೆ ಅಂತ. ಸೊ ಅದನ್ನ ಇವಾಗ ಕಟ್ಕೋತಾ ಇದ್ದೀನಿ. ಈ ಲಾಗ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಆ್ಯಕ್ಚುಲಿ ಸ್ಲೋ ಆಗಿ ಹೋಗ್ತಾ ಇದೆ ನನ್ನ ರುಟೀನು. ಈ ಥರ ಯಾವತ್ತೂ ಇರೋದಿಲ್ಲ, ಕೆಲವೊಂದು ಸಲ ಮಾತ್ರ ನಾನು ಬೇಕು ಈ ಥರ ಒಂದು ಸ್ವಲ್ಪ ನಿಧಾನ ಕೆಲಸಗಳನ್ನ ಫಿನಿಷ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಾಗ ಮಾತ್ರ ಈ ಥರ ಎಷ್ಟು ಸ್ಲೋ ಆಗಿ ಆರಾಮ್ಸೆ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ಜಾಸ್ತಿ ಅಂದರೆ ಓಡ್ತಾನೆ ಇರುತ್ತೆ. ಅಂದರೆ ನಂದು ವರ್ಕ್ ಫಿನಿಷ್ ಆಗಿರಲ್ಲ, ಜೊತೆಗೆ ಮಕ್ಕಳು ಬಂದಿರ್ತಾರೆ ಸ್ಕೂಲಿಂದ, ನೆಕ್ಸ್ಟ್ ಅವ್ರಿಗೆ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು, ಈ ಥರನೇ ಇರುತ್ತೆ. ಅಂದರೆ ಒಂದಾದ ನಂತರ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಅದು ಫಿನಿಷ್ ಆಗಬೇಕು ಅಂತ ಓಡ್ತಾ ಇರ್ತೀನಿ ನಾನು. ಅಂದರೆ ಅದೇನಾಗುತ್ತೆ ಅಂದರೆ ಆ್ಯಕ್ಚುಲಿ 2 ಕ್ಯಾರೆಕ್ಟರ್ ಇರುತ್ತೆ. ಕೆಲವರಿಗೆ ಆನ್ ಟೈಮಲ್ಲಿ ಅಂದರೆ ಯಾವ ವರ್ಕ್ ಇದೆ ಅದು ಓಕೆ, ಈ 4 o'clock ನಂದಿಷ್ಟು ವರ್ಕ್ ಫಿನಿಷ್ ಆಗಬೇಕು ಅಂತಿದ್ರೆ ಆ ವರ್ಕ್ ಆವತ್ತು ಅವರಿಗೆ ಫಿನಿಷ್ ಆಗಲೇಬೇಕು. ಫಿನಿಷ್ ಆಗಿಲ್ಲ ಅಂದರೆ ಅವ್ರಿಗೆ ಅದೇನೋ ಒಂಥರ ಸ್ಟ್ರೆಸ್ ಆಗಿಬಿಡುತ್ತೆ. ಇನ್ನು ಕೆಲವೊಬ್ರು ಯಾವ ಥರ ಇದೆ, ಓಕೆ ಪರವಾಗಿಲ್ಲ 4 o'clock ಇಲ್ಲ ಅಂದರೆ 5 o'clock ಆರಾಮ್ಸೆ ನಾವು ಫಿನಿಷ್ ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ಸೊ ನಾನು ಯಾವ ಥರ ಅಂದರೆ ಫಸ್ಟ್ ನನಗೆ ಅದು ಆನ್ ಟೈಮಿಗೆ ಫಿನಿಷ್ ಆಗಬೇಕು, ಇಲ್ಲಾಂದರೆ ನನಗೆ ಅದೇನೋ ಒಂಥರ ಸ್ಟ್ರೆಸ್ ಆಗುತ್ತೆ. ಅದೇನಾಯಿತು ಅಂದರೆ ಲಾಸ್ಟ್ ಟೈಮ್ ನನಗೆ ಈ ಥರನೇ ಸ್ಟ್ರೆಸ್ ತೊಗೊಂಡು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಆವಾಗಿಂದ ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಚೇಂಜಸ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಒಂದು ಸ್ವಲ್ಪ ಆರಾಮ್ಸೇ ಹೋಗೋಣ, ಯಾಕೆ ಹೆಲ್ತ್ ಒಂದು ಸ್ವಲ್ಪ ಅಪ್ಸೆಟ್ ಮಾಡ್ಕೊಳ್ಳೋದು, ಹೆಲ್ತ್ ಅಪ್ಸೆಟ್ ಮಾಡಿಕೊಂಡ್ರೆ ಎಲ್ಲನೂ ಇಲ್ಲಿ ಹಾಳಾಗ್ಬಿಡುತ್ತೆ ಅಂತ ಇವಾಗ ಒಂಚೂರು ಆರಾಮಾಗಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದೇ ಬೆಸ್ಟು, ಲೇಟ್ ಆದರೆ ಪರವಾಗಿಲ್ಲ, ಯಾವತ್ತೂ ಮಾಡೋದಿದ್ದೇ ಇರುತ್ತೆ ಅಲ್ವಾ. ಸೊ ಒಂದು ಸ್ವಲ್ಪ ಆರಾಮ್ಸೆ ಮಾಡ್ಕೊಂಡು ಹೋಗೋಣ, ಯಾಕೆ ಸುಮ್ಮನೆ ಹೆಲ್ತನ್ನು ಹಾಳು ಮಾಡಿಕೊಳ್ಳೋದಲ್ವಾ ಅಂತ ಆ ಥರ ಥಿಂಕ್ ಮಾಡೋದಕ್ಕೆ ಹೊರಟಿದ್ದೀನಿ ನಾನು. ನೋಡೋಣ ಇದು ಎಷ್ಟು ದಿವಸ ಈ ಥರನೇ ಇರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇವಾಗ ನನಗೆ ಪಾತ್ರೆಗಳನ್ನ ಸಿಂಕಲ್ಲಿ ಜಾಸ್ತಿ ರಾಶಿ ಹಾಕೋದೆಲ್ಲ ಇಷ್ಟ ಆಗಲ್ಲ. ಅಂದರೆ ಆವಾಗಲೇ ಕುಕ್ಕಿಂಗ್ ಮಾಡ್ತಾ ಆವಾಗಲೇ ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ನಾನು ಜಾಸ್ತಿಯಾಗಿ ತಲೆಗೆ ಹಾಕ್ಕೋತೀನಿ, ಅಯ್ಯೋ ಅದಾಗಿಲ್ಲ ಇದಾಗಿಲ್ಲ ಅಂತ ಯೋಚನೆ ಮಾಡ್ತೀನಿ. ಸೊ ಅದನ್ನೆಲ್ಲ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇದೊಂಥರ ನನಗೆ ಈ ಇಯರಿದು ರೆಸೊಲ್ಯೂಷನ್ ಅಂತಲೇ ಅಂದ್ಕೋಬಹುದು.
ನೆಕ್ಸ್ಟ್ ಎಲ್ಲ ಕೆಲಸನ ಫಿನಿಶ್ ಆದ ನಂತರ ನಾನು ಈವ್ನಿಂಗಲ್ಲಿ ದೀಪ ಹಚ್ಕೋತಾ ಇದ್ದೀನಿ. ಇವನ್ ನನ್ನ ಜೊತೆ ಜಾಸ್ತಿಯಾಗಿ ಪ್ರಾಗ್ಯನೇ ಇರ್ತಾಳೆ ಪೂಜೆ ಮಾಡೋ ಹೊತ್ತಿಗೆ. ಪ್ರಾಪ್ತಿ ಬಂದು ಆ ಟೈಮಲ್ಲಿ ಯೂಶ್ವಲಾಗಿ ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ. ಪ್ರಾಗ್ಯನಿಗೆ ಬಂದು ಡೈಲಿ ಹೋಮ್ವರ್ಕ್ ಕೊಡಲ್ಲ, ಸಾಟರ್ಡೆ ಸಂಡೇಸ್ ಮಾತ್ರ ಕೊಡ್ತಾರೆ. ಬಟ್ ಪ್ರಾಪ್ತಿಗೆ ಡೈಲಿ ಹೋಮ್ವರ್ಕ್ ಇರುತ್ತೆ, ಕೆಲವೊಂದು ಸಲ ತುಂಬ ಜಾಸ್ತಿನೂ ಇರುತ್ತೆ. ಸೊ ಹಾಗಾಗಿ ಅವಳು ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ. ನಮ್ಮದು ಪೂಜೆ ಎಲ್ಲ ಆದ ನಂತರ ಲಾಸ್ಟಲ್ಲಿ ಬಂದು ಅವಳು ಕೈ ಮುಗಿದು ಹೋಗ್ತಾಳೆ. ಆ್ಯಂಡ್ ಅವ್ರಿಗೆ ಸ್ಕೂಲಲ್ಲಿ ಕೆಲವೊಂದು ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲನೂ ಬಂದು ದೇವ್ರ ಹತ್ರ ಹೇಳೋ ಅಭ್ಯಾಸಗಳೆಲ್ಲ ಇದ್ದಾವೆ. ಅರ್ಲಿ ಮಾರ್ನಿಂಗ್ ಮತ್ತು ಸಂಜೆ ಆಗೋತ್ತಿಗೆ ಒಂದು ಸ್ವಲ್ಪ ಕತ್ಲು ಥರ ಇರುತ್ತಲ್ಲ, ಸೊ ಅವಾಗ ನಾವು ದೇವ್ರಿಗೆ ದೀಪ ಇಟ್ಟಿರ್ತೀವಲ್ಲ, ಅದೆರಡು ದೀಪದ ಬೆಳಕು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಊರಲ್ಲಿ ಏನಂದರೆ ಒಂದೇ ದೀಪ ಇಡ್ತಾರೆ, ಬಟ್ ಈ ಕಡೆ ದೇವರಿಗೆ 2 ದೀಪ ಇಡ್ತಾರೆ. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ 1 ದೀಪ ಇಡ್ತಾ ಇದ್ದೆ. ಸೊ ಅವಾಗ ನಾವಿಲ್ಲಿ ಕರಿತೀವಲ್ಲ ಈ ಥರ ಪೂಜೆ ಎಲ್ಲ ಇದ್ದಾಗ, ಅವರು ಅಂದರು ಇಲ್ಲ ನೀವು ಅಲ್ಲಿ 1 ದೀಪ ಇಟ್ಕೊಳ್ಳಿ ಪರವಾಗಿಲ್ಲ, ಬಟ್ ಇಲ್ಲಿ ನೀವು 2 ದೀಪ ಇಟ್ಕೊಳ್ಳಿ, ಈ ಕಡೆ ಇದೇ ಥರ ಇರೋದು ಅಂತ. ನೆಕ್ಸ್ಟ್ ನೈಟಿಗೆ ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಸಂಕ್ರಾಂತಿಗೆ ತಗೊಂಬಂದಿದ್ದು ಕಬ್ಬು ಇತ್ತಲ್ವ, ಸೊ ಅದು ಪ್ರಾಗ್ಯಂಗೆ ತುಂಬ ಇಷ್ಟ. ಸೊ ಅದನ್ನ ಕಟ್ ಮಾಡಿ ಕೊಡು ಅಂತ ಹೇಳಿದ್ಲು. ಸೊ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಸ್ಯಾಂಡ್ವಿಚ್ಚಿಗೆ ಅಂತ ತಗೊಬಂದಿದ್ದೆ. ಸೊ ಅದೆಲ್ಲ ಇತ್ತಲ್ವ, ನಮ್ಮ ಮನೇಲಿ ಸಲಾಡ್ ಆ್ಯಕ್ಚುಲಿ ಎಲ್ಲರೂ ತಿಂತಾರೆ, ಎಲ್ರಿಗೂ ಇಷ್ಟ. ಸೊ ಅದನ್ನೇ ಎಲ್ಲ ಸೇರಿಸ್ಕೊಂಡು ಇವಾಗ ಸಲಾಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ರೆಸಿಪಿ ಆಲ್ರೆಡಿ ಒಂದು ಸಲ ಚಾನಲಲ್ಲಿ ಹಾಕಿದ್ದೀನಿ ನಾನು. ಏನಿಲ್ಲ, ನಿಮ್ಮ ಹತ್ರ ಕುಕ್ಕುಂಬರ್, ಕ್ಯಾರೆಟು ಆ ಥರನೂ ಯೂಸ್ ಮಾಡ್ಕೋಬೋದು. ಈ ಥರ ಲೆಟಸ್ ಬೇಕು, ದೆನ್ ಕ್ಯಾಪ್ಸಿಕಮ್ ಬೇಕು ಅಂತಲೂ ಇಲ್ಲ. ಕುಕ್ಕುಂಬರು, ಕ್ಯಾರೆಟು, ದೆನ್ ಕಾರ್ನು ಇಷ್ಟೇ ಇದ್ರೂ ಕೂಡ ನಡೆಯುತ್ತೆ. ಅದನ್ನೆಲ್ಲ ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಉದ್ದ ಉದ್ದ ಕಟ್ ಮಾಡಿದರೂ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲನೂ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಇವನ್ ಆನಿಯನ್ ಜೊತೆ ನೀವು ಟೊಮೆಟೊಸ್ ಕೂಡ ಆ್ಯಡ್ ಮಾಡ್ಕೋಬಹುದು ಇಷ್ಟ ಇದ್ದರೆ. ದೆನ್ ನಾನಿಲ್ಲಿ ಕುಕ್ಕುಂಬರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇವನ್ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಕ್ಯಾರೆಟ್ಸ್ ಇವತ್ತು ಆ್ಯಡ್ ಮಾಡ್ಕೊಂಡಿಲ್ಲ. ಅಂದರೆ ನಿಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೋಬಹುದು, ಅದರಲ್ಲೇನೂ ತೊಂದರೆ ಇಲ್ಲ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಒಂದು ಬೌಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸಲಾಡಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾರ್ನ್ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಇಲ್ಲಾಂದರೆ ಪರವಾಗಿಲ್ಲ. ನೆಕ್ಸ್ಟ್ 1-2 ಬೆಳ್ಳುಳ್ಳಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಇದನ್ನ ಗ್ರೇಟ್ ಮಾಡಿ ಕೂಡ ಹಾಕೋಬೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಅದರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದನ್ನೆಲ್ಲ ಬೌಲಿಗೆ ಸೇರಿಸಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ನಾನು ಸಾಲ್ಟು, ದೆನ್ ಪೆಪ್ಪರ್ ಪೌಡರು, ಲೆಮನ್ ಜ್ಯೂಸು, ದೆನ್ ಆಲಿವ್ ಆಯಿಲ್ ಹಾಕೋಬಹುದು. ಇಲ್ಲಾಂದರೆ ಕೋಕೋನಟ್ ಆಯಿಲ್ ಕೂಡ ಹಾಕೋಬಹುದು. ಬಟ್ ಸನ್ಫ್ಲವರ್ ಆಯಿಲ್ ನಾನು ಇಲ್ಲಿ ತನಕ ನೋಡಿಲ್ಲ ಹಾಕೋದು, ಬಟ್ ಕೋಕೋನಟ್ ಆಯಿಲ್ ನೀವು ಹಾಕೋಬಹುದು. ನೆಕ್ಸ್ಟ್ ನನ್ನ ಹತ್ರ ಬಿಳಿ ಎಳ್ಳು ಇತ್ತು, ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಈ ಥರ ವೆಜಿಟೇಬಲ್ ಸಲಾಡ್ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ತಾ ಇರ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಹೆಂಗೆ ಅನ್ನಿಸ್ತು ಇವತ್ತಿದು ನಂದು ಸ್ಲೋ ರೂಟೀನ್ ಲಾಗ್ ಅಂತಲೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಯಾರಾದರೂ ಕೆಲಸದ ಹಿಂದೆ ಜಾಸ್ತಿ ಓಡ್ತಾ ಇದ್ದರೆ ಒಂದು ಸ್ವಲ್ಪ ನಿಧಾನಕ್ಕೆ ಕೆಲಸ ಮುಗಿಸ್ಕೊಳ್ಳಿ, ಪರವಾಗಿಲ್ಲ. ಒಂದು 2 ಮಿನಿಟ್ಸ್ ಲೇಟ್ ಆದರೆ ಏನೂ ಆಗೋದಿಲ್ಲ, ಕೆಲಸ ಫಿನಿಶ್ ಆಗೋವಂಥದ್ದು ಹಾಗೇ ಆಗುತ್ತೆ. ಆ್ಯಂಡ್ ನಾವು ಮಾಡೇ ಮಾಡ್ತೀವಿ, ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಹೆಲ್ತನ್ನ ಹಾಳು ಮಾಡ್ಕೊಳ್ಳೋದು ಅಲ್ವಾ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.